ಜೊತೆಗೆ ಸಂಪರ್ಕ ಇತ್ತು ಅನ್ನೋದನ್ನ ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್ ಒಪ್ಕೊಂಡಿದ್ದಾರೆ. ಇವಾಗ ಚಿನ್ನಯ್ಯನ ಜೊತೆ ಫೋನ್ ಅಲ್ಲಿ ಮಾತಾಡಿದ್ದು ನಿಜ ನಿಜ ನಿಜ, ತಮಿಳಿನಲ್ಲೇ ಚಿನ್ನಯ್ಯನ ಜೊತೆಗೆ ನಾನು ಮಾತಾಡಿದ್ದೆ. ಸೊ ಚಿನ್ನಯ್ಯನಿಗೂ ಮತ್ತು ಇವರಿಗೂ ಈ ವಿಚಾರದಲ್ಲಿ ಕಾಂಟ್ಯಾಕ್ಟ್ ಇತ್ತು ಅನ್ನೋದನ್ನ ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್ ಒಪ್ಕೊಂಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಟ ಪ್ರಕಾಶ್ ರಾಜ್. SIT ರಚನೆ ಆದ್ಮೇಲೆ ನನಗೆ ಫೋನ್ ಬಂದಿತ್ತು, ಈ ಮಾಹಿತಿ ಮೊಹಾಂತಿ ಅವ್ರಿಗೂ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಆಫೀಸರ್ ನಾನು ಹೋಗ್ತಾ ಇದ್ದೀನಿ, ನಂಗೆ ಧೈರ್ಯ ಇಲ್ಲ ಅಂತ ಹೇಳಿದ್ರು ಚಿನ್ನಯ್ಯ, ನಾನು ಅದಕ್ಕೆ ಧೈರ್ಯವಾಗಿ ಮಾತನಾಡು ಅಂತ ಹೇಳಿದ್ದೆ. ಕೂಡಲೇ ಕಾಲ್ ರೆಕಾರ್ಡ್ ನ SIT ಮೊಹಾಂತಿ ಅವ್ರಿಗೂ ಕಳಿಸಿದ್ದೆ ಅಂತ ಇದ್ದಾರೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪಗಳಿಗೆ ಪ್ರಕಾಶ್ ರಾಜ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಇಲ್ಲಿ ಗೊತ್ತಾಗ್ತಾ ಇರೋದು, ಈ ಕೇಸ್ಗೂ ಪ್ರಕಾಶ್ ರೈಗೂ ಸಂಬಂಧ ಇದೆಯಾ ಅಂದ್ರೆ ಹೌದು, ನೇರವಾಗೋ ಇಂಡೈರೆಕ್ಟ್ ಆಗೋ ಸಂಬಂಧ ಇದೆ. ಆರೋಪಿ ಚಿನ್ನಯ್ಯನ ಜೊತೆಗೆ ಮಾತಾಡಿದಾರೆ. ಏನಂತ, ಊಟ ಆಯ್ತಾ ತಿಂಡಿ ಆಯ್ತಾ ಅಂತಲ್ಲ, ಬದಲಿಗೆ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ಇದೇ ಸೆನ್ಸಿಟಿವ್ ಇಶ್ಯೂ ಇಟ್ಕೊಂಡು ಮಾತಾಡಿದ್ದಾರೆ. ನೇರವಾಗಿ ಮಾತಾಡು, ಧೈರ್ಯವಾಗಿ ಮಾತಾಡು, ನಿಭಾಯಿಸು, ನಾನ್ ನಿನ್ ಜೊತೆ ಇರ್ತೀನಿ, ಎಲ್ಲವೂ ಸರಿ ಆದ್ರೆ ನಾನು ನಿನ್ನ ಬಂದು ಅಪ್ಕತೀನಿ, ಹಗ್ ಮಾಡ್ತೀನಿ, ಐ ಗಿವ್ ಅ ಗುಡ್ ಹಗ್ ಅಂತ. ಸೊ ಇವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕಾಗುತ್ತೆ. ಇವ್ರು ಹೇಳ್ದಷ್ಟು ಅಷ್ಟೇ ನಾ ವಿಚಾರ. ಮೊಹಂತಿ ಅವ್ರಿಗೆ ನಾನು ಫೋನ್ ಮಾಡಿದೆ, ಇನ್ಫಾರ್ಮ್ ಮಾಡಿದೆ, ಕಾಲ್ ರೆಕಾರ್ಡ್ ಮಾಡ್ಕೊಂಡಿದ್ದೆ, ಕಳಿಸ್ದೆ, ಇಷ್ಟು ಮಾತ್ರನಾ ಅಥವಾ ಈ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಯಾವ ಪ್ರಮಾಣದಲ್ಲಿದೆ, ಇವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗ್ಬೇಕಾಗತ್ತೆ. ಸೊ ಚಿನ್ನಯ್ಯನ ಜೊತೆಗೆ ಪ್ರಕಾಶ್ ರಾಜ್ ಮಾತಾಡಿದ್ದಾರೆ, ಅದು ಧರ್ಮಸ್ಥಳದ ವಿಚಾರವಾಗಿ ಮಾತಾಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕನ್ಫರ್ಮ್ ಆಗ್ತಾ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಹನುಮಂತರಾಜು ನೀಡ್ತಾರೆ. ಹನುಮಂತು, ಸುದ್ದಿಗೋಷ್ಠಿಯ ಹೈಲೈಟ್ಸ್ ಕೊಡ್ತಾ ಹೋಗೋದಾದ್ರೆ ಏನೇನ್ ಮಾತಾಡಿದ್ರು? ವಿದ್ಯಾ, ಏನು ಚಿನ್ನಯ್ಯ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಈ ಅರ್ಜಿಯಲ್ಲಿ 21ನೇ ಅಂಶದಲ್ಲಿ ಉಲ್ಲೇಖ ಮಾಡಿದ್ರು, ನನಗೆ ಪ್ರಕಾಶ್ ರಾಜ್ ಗಿರೀಶ್ ಮಟ್ಟಣ್ಣನವರು ಕರೆ ಮಾಡಿ ಪ್ರಕಾಶ್ ರಾಜ್ ಅವರಿಗೆ ಮಾತಾಡೋದಕ್ಕೆ ಹೇಳಿದ್ರು. ಗಿರೀಶ್ ಮಟ್ಟಣ್ಣನವರು ಹೇಳಿದ ಹಾಗೆ ಹೇಳಿಕೊಟ್ರೆ, ಏನು ಧರ್ಮಸ್ಥಳದ ವಿರುದ್ಧ ಹಾಗೂ ವೀರೇಂದ್ರ ಹೆಗಡೆ ವಿರುದ್ಧವಾಗಿ ನಾನು ಹೇಳಿಕೆ ಕೊಟ್ರೆ ನಾನು ನನ್ನ ಬಂದು ಅಪ್ಪಿಕೊಳ್ತೇನೆ ಅಂತೇಳಿ ಮಾತನಾಡಿದ್ರು, ತಮಿಳಿನಲ್ಲಿ ಮಾತನಾಡಿದ್ರೆ. ಹಾಗೂ ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೆಗಡೆ ವಿರುದ್ಧ ಸುಮಾರು 200 ಕೋಟಿಗೂ ಅಧಿಕ ಷಡ್ಯಂತ್ರ ನಡೆದಿದೆ ಅಂತೇಳಿ ಈಗಾಗಲೇ ಚಿನ್ನಯ್ಯ ಕೂಡ ಆರೋಪಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರು. ಇದಕ್ಕೆ ಏನು ಇಂದು ಸ್ಪಷ್ಟನೆ ನೀಡಿದ ಪ್ರಕಾಶ್ ರಾಜ್ ಇಂದು ಏನ್ ಹೇಳಿದ್ರು ಅಂತಂದ್ರೆ, ಹೌದು ಸತ್ಯ, ನನಗೆ ಕರೆ ಬಂದಿದ್ದು ಸತ್ಯ. ಒಂದು ವೇಳೆ ಗಿರೀಶ್ ಮಟ್ಟಣ್ಣನವರೇ ನನಗೆ ಕರೆ ಮಾಡಿಸಿರಬಹುದು, ನನಗೂ ಹಾಗೂ ಆತ ಯಾರು ಕರೆ ಆಗಿರೋದ್ರೆ ಸಹಜವಾಗಿ ನನಗೆ ಕರೆ ಬಂದಿತ್ತು, ನಾನು ಮಾತಾಡಿದೆ, ತಮಿಳಿನಲ್ಲಿ ಮಾತಾಡಿದ ಆ ವ್ಯಕ್ತಿ ಮೂಲತಃ ಮಂಡ್ಯದವನು ಅಂತ ಹೇಳ್ತಿದ್ರು. ನಾನು ತಮಿಳಿನಲ್ಲಿ ಮಾತಾಡ್ದ, ನನ್ಗೆ ಒಂಚೂರು ಗೊಂದಲ ಉಂಟಾಯ್ತು. ನಾನು ಹೌದು ನನ್ನ ಹತ್ರ ಮಾತಾಡ್ದ, ನಾನು ಧೈರ್ಯವಾಗಿ ಸತ್ಯ ಹೇಳ್ಬಹುದಾ ಅಂತ ಕೇಳ್ದ. ಹೌದು, ನಿಮ್ಮ ಪ್ರಣಾಮ್ ಮೋಹಂತಿ ಅಂತ ಒಂದು ಒಳ್ಳೆ ಅಧಿಕಾರಿ ಇರೋದ್ರಿಂದ SIT ಇಲ್ಲಿ ರಚನೆ ಮಾಡಬೇಕಂತ ಪ್ರಣಾಮ್ ಮೋಹಂತಿ ಒಳ್ಳೆ ಅಧಿಕಾರಿ ಇದ್ದಾರೆ, ನೀವು ಹೋಗಿ ಅವ್ರ ಮುಂದೆ ಸತ್ಯವನ್ನು ಹೇಳಿ ಅಂತ ನಾನು ಹೇಳಿದ್ದೆ. ನಾನು ಅವ್ರ ಬಾಯಿ ಸತ್ಯ ಮಾತಾಡಿದ್ದು, ಏನು ತಮಿಳಿನಲ್ಲಿ ನಾನು ಮಾತನಾಡಿದ್ದೆ, ನಾನು ಅದನ್ನೇ ಹೇಳಿದ್ದು ಸತ್ಯ. ಯಾವುದೇ ರೀತಿ ನನ್ನ ಗೊಂದಲಕ್ಕೆ ನಾನು ಈಗ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಸ್ಪಷ್ಟನೆ ಕೊಡ್ತೀನಿ ಅಂತ ಈಗ ಹೇಳಿ ನಾನು ಪತ್ರಿಕಾಗೋಷ್ಠಿ ನಡೆಸಿದ್ರು. ಇದರಲ್ಲಿ ಏನು ಉಲ್ಲೇಖ ಮಾಡಿದ್ರು ಅಂತಂದ್ರೆ, ಮುಂದಿನ ದಿನದಲ್ಲಿ ಯಾವುದೇ ರೀತಿ SITಗೆ ನಾನು ಸ್ಪಂದಿಸುವುದು, SITಗೆ ಸಂಬಂಧಪಟ್ಟಂತೆ ಈಗಾಗಲೇ ಮೋಹಂತಿ ಅವರನ್ನು ನಾನು ಭೇಟಿ ಮಾಡಿದ್ದೇನೆ. ನನಗೆ ಬಂದಂತ ಏನು ಕರೆಯನ್ನ ಅದು ಕರೆ ರೆಕಾರ್ಡ್ ಆಗಿತ್ತು, ಜೊತೆಗೆ ನನಗೆ ಕರೆ ಜೊತೆಗೆ ನಾನು ಈಗಾಗಲೇ ಸಬ್ಮಿಟ್ ಮಾಡಿದ್ದೀನಿ. ಇನ್ನು ಉಳಿದಂತೆ ನಾನು SIT ಅವರು ನನ್ನನ್ನ ಈ ಧರ್ಮಸ್ಥಳ ವಿಚಾರದಲ್ಲಿ ತಿರುಚಿ ನನ್ನ ಹೆಸರನ್ನ ಸೇರ್ಪಡೆ ಮಾಡಲಾಗ್ತಿದೆ. ಜೊತೆಗೆ ನಾನು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನನ್ನ ಪ್ರಶ್ನೆ ಕೇಳಿದ್ರೆ ನನ್ನನ್ನ ಹಿಂದೂ ವಿರೋಧಿಯನ್ನಾಗಿ ಪಟ್ಟವನ್ನ ಕಟ್ಟಲಿಕ್ಕೆ ನನಗೆ ಇದನ್ನ ತಿರುಚಿ ಇದೀಗ ಪ್ರಕಾಶ್ ರಾಜ್ ಸ್ಪಷ್ಟನೆ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.